ಎಲ್ರಿಗೂ ನಮಸ್ಕಾರ. ಆ, ನಾನು ಡಾಕ್ಟರ್ ಮೋಹನ್ ಕುಮಾರ್ ಆರ್ ಅಂತ ಬೇಸಾಯ ಶಾಸ್ತ್ರಜ್ಞ, ಮೇವು ಬೆಳೆ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಮಾತಾಡ್ತಿರೋದು. ಆ, ಈ ಇಂದು ತಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಕೃಷಿ ಮೇಳ 2025 ನಮ್ಮ ಕೃಷಿ ವಿಶ್ವವಿದ್ಯಾಲಯ GKV ಆವರಣದಲ್ಲಿ ನಡೀತಿದೆ. ಈ ಕೃಷಿ ಮೇಳದ ಸಲುವಾಗಿ ಇಲ್ಲಿ ತರಾವರಿ ರೀತಿಯ ಮೇವಿನ ಬೆಳೆಗಳನ್ನ ನಾವು ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ಪ್ರಸ್ತುತಪಡಿಸಿದ್ದೇವೆ. ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಕೃಷಿ ಮತ್ತೆ ಬೆಳೆ ಉತ್ಪಾದನೆ ಮತ್ತು ಹೈನೋದ್ಯಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅವು ಒಂದಕ್ಕೊಂದು ಸಾಕಷ್ಟು ಪೂರಕ ಸಂಬಂಧವನ್ನು ಸಾಧಿಸಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಬೆಳೆಗಳೆಲ್ಲವೂ ಕೂಡ ಬಹುತೇಕದೆ ಅವು ಧಾನ್ಯಾಧಾರಿತವಾಗಿವೆ. ಅಂದ್ರೆ ಅವುಗಳ ಧಾನ್ಯಗಳ ಸಲುವಾಗಿ ಅವುಗಳನ್ನ ಬೆಳೀತಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿಯಲ್ಲಿ ಯಥೇಚ್ಛವಾಗಿ ನಾವು ಏನು ಸಸ್ಯ ಸಂರಕ್ಷಣಾ ರಾಸಾಯನಿಕಗಳನ್ನ ಯೂಸ್ ಮಾಡ್ತಿದೀವಿ, ರಸಗೊಬ್ಬರಗಳನ್ನ ಯೂಸ್ ಮಾಡ್ತಿದೀವಿ, ಹಾಗೂ ಬೆಳೆ ಪ್ರಚೋದಕಗಳನ್ನ ಏನ್ ಯೂಸ್ ಮಾಡ್ತಿದೀವಿ, ಈ ರೀತಿ ಬಳಕೆ ಮಾಡಿ ಬೆಳೆದಿರುವಂತ ಬೆಳೆಗಳ ತ್ಯಾಜ್ಯಗಳನ್ನ ಮೇವಾಗಿ ಬಳಕೆ ಮಾಡೋದ್ರಿಂದ ಪ್ರಾಣಿಗಳ ಸಮಗ್ರ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಪಶುಪಾಲನೆ ಅಥವಾ ಹೈನೋದ್ಯಮನ್ನ ನಾವು ಸುಸ್ಥಿರಗೊಳಿಸಿ ಒಂದು ಗುಣಮಟ್ಟದ ಹೈನು ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅದಕ್ಕೆ ಅಂತಾನೆ ಅಭಿವೃದ್ಧಿ ಪಡಿಸಿರುವಂತಹ ಮೇವಿನ ಬೆಳೆಗಳನ್ನ ನಾವು ಬೆಳ್ಕೋಬೇಕಾಗುತ್ತೆ. ಮೇವಿನ ಬೆಳೆಗಳಲ್ಲಿ ನಮಗೆ ಪ್ರಮುಖವಾಗಿ ದ್ವಿದಳ ಧಾನ್ಯ ಮೇವಿನ ಬೆಳೆಗಳಿದಾವೆ, ಹಾಗೆ ಏಕದಳ ಧಾನ್ಯ ಮೇವಿನ ಬೆಳೆಗಳಿದಾವೆ. ಮತ್ತೆ ಈ ಎರಡು ರೀತಿಯ ಮೇವಿನ ಬೆಳೆಗಳಲ್ಲಿ ನಾವು ಇವಾಗ ಅವುಗಳ ಅವಧಿಗೆ ಅನುಗುಣವಾಗಿ ಏಕದಳ ಮೇವಿನ ಬೆಳೆಗಳು ಹಾಗೂ ಏಕವಾರ್ಷಿಕ ಮೇವಿನ ಬೆಳೆಗಳು ಮತ್ತೆ ಬಹುವಾರ್ಷಿಕ ಮೇವಿನ ಬೆಳೆಗಳಾಗಿ ನಾವು ವಿಂಗಡಿಸ್ಕೊಬಹುದು. ಅವುಗಳಲ್ಲಿ ಪ್ರಮುಖವಾಗಿ ನಮ್ಗೀಗ ನೇಪಿಯರ್ ಗ್ರಾಸ್ ಅಂತ ಹೇಳ್ತೀವಿ, ಗಿನಿ ಗ್ರಾಸ್ ಅಂತ ಹೇಳ್ತೀವಿ, ರೋಡ್ಸ್ ಗ್ರಾಸ್ ಅಂತ ಹೇಳ್ತೀವಿ, ಹಾಗೆ ಗ್ರೀನ್ ಪ್ಯಾನಿಕ್, ಬ್ಲೂ ಪ್ಯಾನಿಕ್, ಮತ್ತೆ ನಮ್ದೇನು ಬಹುವಾರ್ಷಿಕ ಮೇವಿನ ಜೋಳದ ತಳಿಗಳಿದಾವೆ, ಹಾಗೆ ಮೇವಿನ ಸಜ್ಜೆ ತಳಿಗಳಿದಾವೆ, ಹಾಗೂ ಮೇವಿನ ಮುಸ್ಕಿನ್ ಜೋಳದ ತಳಿಗಳಿದಾವೆ. ಅವುಗಳನ್ನೆಲ್ಲ ತಾವು ಬಳಕೆ ಮಾಡ್ಕೊಂಡು ಮೇವನ್ನು ಉತ್ಪಾದನೆ ಮಾಡ್ಕೊಂಡು ಹೈನೋದ್ಯಮದಲ್ಲಿ ತೊಡ್ಕೊಳ್ಳೋದ್ರಿಂದ ಹೈನೋದ್ಯಮವನ್ನು ಸುಸ್ಥಿರತೆ ಕಡೆ ತಗೊಂಡು ಹೋಗ್ಬೋದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಮೇವಿನ ಬೆಳೆಗಳ ಬಗ್ಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ದಲ್ಲಿ ತಾವು ಕೃಷಿ ಮೇಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಈ ಮೇವಿನ ಬೆಳೆ ತಕ್ಕಳಿಗೆ ಭೇಟಿ ಮಾಡಿ ಇಲ್ಲಿ ಲಭ್ಯವಿರುವಂತಹ ತಜ್ಞರೊಂದಿಗೆ ಸಂಪರ್ಕಿಸಿ ಚರ್ಚಿಸಿ ಸಮಗ್ರವಾದ ಮಾಹಿತಿಯನ್ನು ಪಡ್ಕೊಂಡು ಈ ಮೇವಿನ ಬೆಳೆಗಳನ್ನ ಅಳವಡಿಸ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀವಿ. ನಮಸ್ಕಾರ ಸರ್. ಮತ್ತೊಂದು ಮೇವಿನ ಬೀಜಗಳೇನಾದ್ರು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದೊರೆಯುತ್ತವ ರೈತರುಗಳಿಗೆ? ಹೌದು, ಮೇವಿನ ಬೀಜಗಳು ಒಂದಿಷ್ಟು ತಳಿಗಳದ್ದು ನಮ್ಮಲ್ಲಿ ಲಭ್ಯವಿರುತ್ತದೆ. ನಮ್ಮದು ರಾಷ್ಟ್ರೀಯ ಬೀಜ ಘಟಕ ಅಂತ ಒಂದು ಪ್ರತ್ಯೇಕವಾದ ಬೀಜಗಳ ಘಟಕ ಇದೆ. ಆ ಘಟಕದಲ್ಲಿ ತಮಗೆ ಅದರ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸರ್, ಇದು ಫ್ರೀಯಾಗಿ ಕೊಡ್ತೀರಾ ಏನು ದುಡ್ಡು ಕೊಟ್ಟು ತೆಗೆದಿಲ್ಲ? ಇಲ್ಲ, ಬೀಜೋತ್ಪಾದನೆ ತೀರಾ ಒಂದು ಬಹಳಷ್ಟು ಖರ್ಚು ತಗಲುವಂತ ಒಂದು ಕೆಲಸ. ಅದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಯಾವ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ನಾವು ಬಿಡುಗಡೆಗೊಳಿಸಿರ್ತೀವಿ ಅವುಗಳ ಬೀಜಗಳು ನಮ್ಮಲ್ಲಿ ಲಭ್ಯವಿರುತ್ತವೆ. ಹಾಗೆ ಅವುಗಳಿಗೆ ತಕ್ಕನಾದ ಬೆಲೆಗಳನ್ನ ತಾವು ಕೊಟ್ಬಿಟ್ಟು ತಗೊಬೇಕಾಗತ್ತೆ. ಅದಲ್ದೇನೆ ಕೆಲವಷ್ಟು ಈ ಬಹುವಾರ್ಷಿಕ ಮೇವಿನ ಬೆಳೆಗಳು ಅವುಗಳ ಕಾಂಡದ ತುಣುಕು ಹಾಗೂ ಬೇರು ಬಿಟ್ಟಿರೋ ತುಣುಕುಗಳಿಂದ ಅವು ಸಸ್ಯೋತ್ಪಾದನೆ ಆಗೋದ್ರಿಂದ ಅವುಗಳು ಕೂಡ ನಮ್ಮಲ್ಲಿ 365 ದಿವಸ ಕೂಡ ಲಭ್ಯ ಇರ್ತವೆ. ಅವುಗಳನ್ನ ಕೂಡ ತಮಗೆ ಎಷ್ಟು ಬೇಕು ಅನ್ನೋದರ ಆಧಾರದ ಮೇಲೆ ಒಂದು ದಿವಸ ಮುಂಚೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರುವಂತ ಬೇಸಾಯ ಶಾಸ್ತ್ರಜ್ಞರು, ಮೇವು ಬೆಳೆ ವಿಭಾಗ ಅವರನ್ನು ಸಂಪರ್ಕಿಸಿ ಅವುಗಳನ್ನ ತಾವು ತಗೊಂಡು ಹೋಗ್ಬಿಟ್ಟು ಹಾಕೊಳ್ಬಹುದು. ಸರ್, ಆನ್ಲೈನ್ ಅಲ್ಲಿ ದುಡ್ಡು ಹಾಕಿದ್ರು ಮನೆಗೆ ಬೀಜ ನಲ್ಲಿ ನಿಮಗೆ ಬೀಜಗಳಿಂದ ಸಸ್ಯೋತ್ಪಾದನೆಗೊಳ್ಳ ಕೆಲವು ಬೆಳೆಗಳದ್ದು ನಿಮಗೆ ರಾಷ್ಟ್ರೀಯ ಬೀಜ ಘಟಕದಲ್ಲಿ ಸಿಗುತ್ತೆ. ಈ ರೀತಿ ಕಾಂಡದ ತುಣುಕು ಮತ್ತೆ ಬೇರು ಬಿಟ್ಟ ತುಣುಕುಗಳಿಂದ ತಗೊಳ್ಳುವಂತಹ ಮೇವಿನ ಬೆಳೆಗಳನ್ನ ತಾವು ಸ್ವತಃ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ಬಂದ್ಬಿಟ್ಟು ತಗೊಂಡು ಹೋಗ್ಬೇಕಾಗುತ್ತೆ. ಸರ್, ಹೆಚ್ಚಿನ ಮಾಹಿತಿ ನಿಮ್ ನಂಬರ್ ಇದ್ದ ಹಾಕೊಡಿ ಸರ್. ನನ್ನ ಫೋನ್ ನಂಬರು 808970884475. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್.